ಆತ್ಮೀಯರೇ, MGN ಎಕ್ಸ್‌ಪ್ರೆಸ್ ವೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಆಟೋ ಸಂಬಂಧಿತ ಸೇವೆಗಳು, ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ಪ್ರತಿದಿನ ಒಂದೊಂದು ಮಾಲಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಇಂದಿನ ಒಂದು ಅಧಿವೇಶನದಲ್ಲಿ ಬಹುಮುಖವಾಗಿ ವಾಹನಗಳಿಂದ ಉಂಟಾಗ್ತಕ್ಕಂಥ ವಾಯು ಮಾಲಿನ್ಯದ ಬಗ್ಗೆ ನಾವು ವಿಚಾರ ವಿನಿಮಯ ಮಾಡಿಕೊಳ್ಳೋಣ. ಒಂದು ವಾಹನಗಳಿಂದ ಉಂಟಾಗ್ತಾ ಇರತಕ್ಕಂಥ ವಾಯು ಮಾಲಿನ್ಯ ಒಂದು ಜಾಗತಿಕ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ಇದು ನವೆಂಬರಿಂದ ಫೆಬ್ರವರಿಯವರೆಗೆ ಚಳಿಯ ದಿನಗಳಲ್ಲಿ ಮೆಟ್ರೋಪಾಲಿಟನ್ ಸಿಟಿಗಳಾದ ದೆಹಲಿ, ಚೆನ್ನೈ, ಕೋಲ್ಕತ್ತಾ, ಮುಂಬೈಗಳನ್ನು ಬಹುವಾಗಿ ಬಾಧಿಸ್ತಕ್ಕಂಥದ್ದು ಈ ವಾಹನಗಳಿಂದ ಉಂಟಾಗ್ತಕ್ಕಂಥ ವಾಯು ಮಾಲಿನ್ಯ. ಅದರಿಂದ ಉಂಟಾಗ್ತಕ್ಕಂಥ ಒಂದು ದಟ್ಟ ಮಂಜಿನಂತಹ ವಾತಾವರಣ, ಮುಸುಕಾದ ಬೆಳಕಿನಲ್ಲಿ ವಾಹನಗಳ ಅಪಘಾತ, ಇವುಗಳ ಬಗ್ಗೆ ಬರ್ತಕ್ಕಂಥ ಸುದ್ದಿಗಳನ್ನು ನಾವು ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾನೆ ಇರ್ತೀವಿ. ಇನ್ನು ನಮ್ಮ ಭೂಮಿ ಒಂದು ಅದ್ಭುತ ಸೃಷ್ಟಿ. ಈ ಸೃಷ್ಟಿಯಲ್ಲಿ 70 ಭಾಗ ನೀರಿದೆ. ಈ ನೀರಿರುವ ಕಾರಣದಿಂದಾಗಿ ಭೂಮಿಗೆ ಒಂದು ವಾತಾವರಣವಿದೆ. ಈ ವಾತಾವರಣ ಇರುವ ಕಾರಣದಿಂದಾಗಿ ನಮಗೆ ಉಸಿರಾಡುವ ಶುದ್ಧ ಗಾಳಿ, ಕುಡಿಯೋದಕ್ಕೆ ನೀರು, ತಿನ್ನುವುದಕ್ಕೆ ಆಹಾರ ಎಲ್ಲವೂ ಸಿಗ್ತಾ ಇದೆ. ಎಲ್ಲವನ್ನೂ ಕೊಡ್ತಾ ಇರ್ತಕ್ಕಂಥ ಈ ಭೂಮಿಯ ಮೇಲೆ ನಮ್ಮದೇ ಆದಂಥ ಅಪಸವ್ಯಗಳಿಂದ ನಾವು ಮಾಲಿನ್ಯಗಳನ್ನು ಉಂಟು ಮಾಡ್ತಾ ಇದ್ದೇವೆ. ಈ ಪೈಕಿ ಭೂಮಾಲಿನ್ಯ ಮೊದಲನೆಯದಾಗಿ ಬರುತ್ತೆ. ಭೂಮಿಗೆ ಅನವಶ್ಯಕ ತ್ಯಾಜ್ಯಗಳನ್ನು ಸುರಿಯೋದ್ರ ಮುಖಾಂತರ, ಕರಗಲಾರದ ಪ್ಲಾಸ್ಟಿಕ್ಗಳನ್ನು ತುಂಬುವುದರ ಮುಖಾಂತರ, ಪ್ಲಾಸ್ಟಿಕ್ಗಳನ್ನು ಸುಡುವುದರ ಮುಖಾಂತರ, ಹಾಗೂ ನೀರಿಗೆ ಅನಗತ್ಯ ವಸ್ತುಗಳನ್ನು ಸೇರ್ಪಡೆ ಮಾಡುವ ಮುಖಾಂತರ, ಕೈಗಾರಿಕೆಯ ತ್ಯಾಜ್ಯಗಳು, ವಸತಿ ಗೃಹಗಳ ತ್ಯಾಜ್ಯಗಳನ್ನು ಕುಡಿಯುವ ನೀರಿಗೆ ಸೇರ್ಪಡೆ ಮಾಡುವ ಮುಖಾಂತರ ಜಲಮಾಲಿನ್ಯ ಉಂಟು ಮಾಡ್ತಾ ಇದ್ದೇವೆ. ವಾಯು ಮಾಲಿನ್ಯ, ಇದಕ್ಕೆ ಕೈಗಾರಿಕೆಗಳಿಂದ ಬರ್ತಕ್ಕಂಥ ಹೊಗೆ, ವಾಹನಗಳಿಂದ ಬರ್ತಕ್ಕಂಥ ಹೊಗೆ, ಇನ್ನಿತರ ಕಾರಣಗಳಿಂದ ವಾಯು ಮಾಲಿನ್ಯ ಉಂಟಾಗ್ತಾ ಇದ್ದರೆ ಅತಿಯಾದ ಶಬ್ದ ಮಾಲಿನ್ಯ ನಮ್ಮನ್ನು ಬಾಧಿಸ್ತಾ ಇದೆ. ಇವೆಲ್ಲದರ ಜೊತೆಗೆ ಇತ್ತೀಚೆಗೆ ಸಾಮಾಜಿಕ ಸಂಬಂಧಗಳಲ್ಲಿ, ಅಂತರ್ವ್ಯಕ್ತಿ ಸಂಬಂಧಗಳಲ್ಲಿ ಬಿರುಕುಂಟಾಗಿ ಇದು ಒಂದು ರೀತಿ ಸಂಬಂಧಗಳ ಮಾಲಿನ್ಯ ಉಂಟಾಗ್ತಾ ಇದ್ದರೆ, ಇನ್ನು ದೃಕ್ಶ್ರಾವ್ಯ ಮಾಧ್ಯಮಗಳ ಮಾಲಿನ್ಯ, ಪತ್ರಿಕೋದ್ಯಮದ ಮೂಲ ಆಶಯಗಳನ್ನೇ ಮರೆತು ಕೆಲವೊಂದು ವ್ಯಕ್ತಿಗಳ ಉಪಸವ್ಯದಿಂದಾಗಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಮಾಲಿನ್ಯ ಉಂಟಾಗಿ ಅಂತರ್ವ್ಯಕ್ತಿ ಸಂಬಂಧಗಳು ಹಾಳಾಗ್ತಾ ಇರ್ತಕ್ಕಂಥದ್ದು, ವೈಯಕ್ತಿಕ ಭದ್ರತೆಗೆ, ಖಾಸಗಿತನಕ್ಕೆ ತೊಂದರೆ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ಎಲ್ಲ ವಾಯು ಮಾಲಿನ್ಯಗಳ ಅಣ್ಣ ಏರ್ ಪೊಲ್ಯೂಷನ್. ಈ ವಾಯು ಮಾಲಿನ್ಯ ಏನಿದೆ, ಉಸಿರಾಡುವ ಗಾಳಿ ಚೆನ್ನಾಗಿರಬೇಕು. ಉಸಿರಾಡುವ ಗಾಳಿಯೇ ಶುದ್ಧವಾಗಿರದೇ ಇದ್ದರೆ ಮನುಷ್ಯ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಗಲ್ಲ. ಈ ಒಂದು ವಾಯು ಮಾಲಿನ್ಯಕ್ಕೆ ಬಹುಮುಖ್ಯ ಕಾರಣ ಕೈಗಾರಿಕೆಯಿಂದ ಬರ್ತಕ್ಕಂಥ ಹೊಗೆಗಳು, ಕೃಷಿ ತ್ಯಾಜ್ಯಗಳನ್ನು ಸುಡುವುದರ ಮುಖಾಂತರ. ಉದಾಹರಣೆಗೆ ನವೆಂಬರ್ನಿಂದ ಮುಂದಕ್ಕೆ ದೆಹಲಿಯನ್ನು ಸುತ್ತುವರೆದಿರುವ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಗೋಧಿಯ ಒಣ ಭತ್ತದ ತೆನೆಗಳನ್ನು ಸುಡುವುದರ ಮುಖಾಂತರ ಹೊಗೆ ಉಂಟಾಗುತ್ತೆ. ಹಾಗೆ ಮನೆಗಳಲ್ಲಿ ಇರ್ತಕ್ಕಂಥ ಒಂದು ಡ್ರೈ ವೇಸ್ಟ್ಗಳನ್ನು ಸುಡುವುದರ ಮುಖಾಂತರ, ಹಾಗೆ ಒಣ ಮತ್ತು ಹಸಿ ತ್ಯಾಜ್ಯಗಳನ್ನು ಬೇರೆ ಮಾಡದೆ ಒಂದು ಕಡೆ ಡಂಪಿಂಗ್ ಯಾರ್ಡ್ನಲ್ಲಿ ಸುರಿಯುವ ಮುಖಾಂತರ ಬಿಡುಗಡೆ ಆಗ್ತಕ್ಕಂಥ ಮೀಥೇನ್ ಅನಿಲದಿಂದ ಒಂದು ವಾಯುವಿನಲ್ಲಿ ಮಾಲಿನ್ಯ ಉಂಟಾಗುತ್ತೆ. ಅದೇ ರೀತಿ ಅತಿಯಾದ ಕಟ್ಟಡಗಳ ನಿರ್ಮಾಣ, ರಸ್ತೆಯ ನಿರ್ಮಾಣ, ಅತಿಯಾದ ಕಾಂಕ್ರೀಟೀಕರಣದಿಂದ ಈ ಒಂದು ವಾಯು ಮಾಲಿನ್ಯ ಉಂಟಾಗ್ತಾ ಇದ್ದರೆ ಆಗೊಮ್ಮೆ ಈಗೊಮ್ಮೆ ಆಗ್ತಕ್ಕಂಥ ಕಾಡ್ಗಿಚ್ಚು, ಅದರೊಂದಿಗೆ ನಾವು ಬಳಸ್ತಾ ಇರ್ತಕ್ಕಂಥ ರೆಫ್ರಿಜಿರೇಟರ್ಗಳು, ಏರ್ ಕಂಡೀಷನರ್ಗಳು ಕೂಡ ಈ ವಾಯು ಮಾಲಿನ್ಯ ಉಂಟಾಗೋದಕ್ಕೆ ಬಹುಮುಖ್ಯ ಕಾರಣವಾಗಿದೆ. ಇದಕ್ಕೆಲ್ಲ ತಿಲಕಪ್ರಾಯವಾಗಿ ಇರ್ತಕ್ಕಂಥದ್ದು ವಾಹನಗಳಿಂದ ಉಂಟಾಗ್ತಾ ಇರ್ತಕ್ಕಂಥ ವಾಯು ಮಾಲಿನ್ಯ. ಈ ವಾಹನಗಳಿಂದ ಉಂಟಾಗ್ತಾ ಇರ್ತಕ್ಕಂಥ ವಾಯು ಮಾಲಿನ್ಯ ಒಂದು ಜಾಗತಿಕ ಸಮಸ್ಯೆಯಾಗಿ ಕಾಡ್ತಾ ಇದ್ದುದು ಪ್ರತಿನಿತ್ಯ ಆಗೊಮ್ಮೆ ಈಗೊಮ್ಮೆ ನಾವು ಸುದ್ದಿ ತಾಣಗಳಲ್ಲಿ, ಸುದ್ದಿ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಇನ್ನು ಭಾರತ 146 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ಇದಕ್ಕೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 3200 ಕಿಲೋಮೀಟರ್ ಉದ್ದ ಇದ್ದರೆ, ಮುಂಬೈನಿಂದ ಕೋಲ್ಕತ್ತಾದವರೆಗೆ 2051 ಕಿಲೋಮೀಟರ್ ಅಗಲ ಇದೆ. ಈ ಒಂದು ವಿಸ್ತಾರವಾಗಿರ್ತಕ್ಕಂಥ ಈ ದೇಶದಲ್ಲಿ ಇದುವರೆಗೆ 2014ರ ನಂತರ ಒಂದು ರಸ್ತೆಯ ಅಭಿವೃದ್ಧಿಯ ಕೊಡುಗೆಯಾಗಿ 1,46,000 ಕಿಲೋಮೀಟರ್ಗಳ ಒಂದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗಿದೆ. ಅದರೊಂದಿಗೆ ರಾಜ್ಯ ಹೆದ್ದಾರಿಗಳು 1.85 ಲಕ್ಷ ಕಿಲೋಮೀಟರ್ಗಳು ಇವೆ. ನಮ್ಮ ಭಾರತದಲ್ಲಿ ಇದುವರೆಗೆ 39.8 ಕೋಟಿ ವಾಹನಗಳು
ಉತ್ಪಾದನೆಯಾಗಿ ರಸ್ತೆಗೆ ಇಳಿದಿದ್ದರೆ ಆ ಪೈಕಿ 22 ಲಕ್ಷದಷ್ಟು ದ್ವಿಚಕ್ರ ವಾಹನಗಳೇ ಇವೆ. ಮುಂದುವರಿದು ಇನ್ನಿತರ ವಾಹನಗಳು 17.8 ಕೋಟಿ ಇದ್ದರೆ ನಾವು ಅದನ್ನು ನೋಡಿದಾಗ ಪ್ರತಿ 1000 ಜನಕ್ಕೆ ಪ್ರತಿ 1000 ಜನದಲ್ಲಿ 185 ಜನಗಳಿಗೆ ಮೋಟಾರ್ ಸೈಕಲ್ ಉತ್ಪಾದನೆ ಆಗ್ತಾ ಇದ್ದರೆ ಪ್ರತಿ 1000 ಜನದಲ್ಲಿ 38 ಜನಕ್ಕೆ ಕಾರು ಬಳಕೆ ಆಗ್ತಾ ಇದೆ. ಈ ಪೈಕಿ 39.8 ಕೋಟಿ ವಾಹನಗಳಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಪೆಟ್ರೋಲ್ ವಾಹನಗಳು 33.11 ಕೋಟಿ ಇದ್ದರೆ ಇನ್ನು LPG CNG ವೆಹಿಕಲ್ಗಳು 74.22 ಲಕ್ಷ ಇದೆ. ಅದೇ ರೀತಿ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಇತ್ತೀಚೆಗಷ್ಟೇ 2016ರಿಂದ ಮುಂದಕ್ಕೆ ಪ್ರಾರಂಭವಾಗಿದ್ದು ಈಗ 56 ಲಕ್ಷಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ವಾಹನಗಳು ಬಳಕೆಯಾಗಿ ರಸ್ತೆಯಲ್ಲಿ ಇವೆ. ಇನ್ನು ಈ ಒಂದು ವಾಹನಗಳಿಂದ ಉಂಟಾಗ್ತಕ್ಕಂಥ ವಾಯುಮಾಲಿನ್ಯದ ದುಷ್ಪರಿಣಾಮ ಏನಪ್ಪ ಅಂತಂದರೆ ಬಹುಮುಖ್ಯವಾಗಿ ಉಸಿರಾಟದ ಸಮಸ್ಯೆಗಳು, ಆಸ್ತಮಾ ಮತ್ತು ಶ್ವಾಸಕೋಶದ ಸಮಸ್ಯೆಗಳು, ಹೃದಯದ ಸಮಸ್ಯೆಗಳು, ಬಾಲಕರಲ್ಲಿ ಉಂಟಾಗ್ತಕ್ಕಂಥ ಲ್ಯುಕೇಮಿಯಾ, ಮೆದುಳಿನ ರಕ್ತಸ್ರಾವ, ಕಣ್ಣುಗಳಲ್ಲಿ ಉರಿ ಮತ್ತು ಕ್ಯಾಟರಾಕ್ಟ್ ಬರುವಂಥದ್ದು, ಬಂಜೆತನ ಉಂಟಾಗ್ತಕ್ಕಂಥದ್ದು, ಫಲವಂತಿಕೆ ಕಡಿಮೆ ಆಗ್ತಕ್ಕಂಥದ್ದು ಇದು ಒಂದು ದೈಹಿಕ ಸಮಸ್ಯೆಗಳಾದರೆ, ಇನ್ನು ಜಾಗತಿಕ ಮಟ್ಟದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಅದರ ಮುಖಾಂತರ ವಾಹನಗಳ ವಾಯುಮಾಲಿನ್ಯದಿಂದಾಗಿ ಸ್ಮೋಕ್ ಫಾರ್ಮೇಷನ್ ಆಗಿ ಮಂಜು ಮುಸುಕಿದ ವಾತಾವರಣದಲ್ಲಿ ಒಂದು ವಾಹನಗಳು ಓಡಾಟಕ್ಕೆ ಕಾಣುವುದೇ ಇಲ್ಲ ರಸ್ತೆ, ಆ ರೀತಿ ಉಂಟಾಗ್ತಾ ಇದೆ. ಇದರ ಪರಿಣಾಮವಾಗಿ ಆಮ್ಲ ಮಳೆ ಸುರಿಯುವ ಸಾಧ್ಯತೆ ಇರುತ್ತೆ. ಇದರಿಂದಾಗಿ ವಾತಾವರಣ ಕಲುಷಿತವಾಗ್ತಾ ಇದೆ. ಇನ್ನು ವಾಹನಗಳಿಂದ ಉಂಟಾಗ್ತಕ್ಕಂಥ ವಿಷಾನಿಲಗಳು ಯಾವ್ಯಾವುದು? ಕಾರ್ಬನ್ ಮಾನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಹೈಡ್ರೋಕಾರ್ಬನ್, ವೊಲಟೈಲ್ ಆರ್ಗಾನಿಕ್ ಕಾಂಪೌಂಡ್ಸ್, ಪಾರ್ಟಿಕ್ಯುಲೇಟ್ ಮಾಟರ್. ಇದರ ಪೈಕಿ ಒಂದೊಂದಾಗಿ ತಿಳ್ಕೊಳ್ಳೋದೇ ಆದರೆ ಕಾರ್ಬನ್ ಮಾನಾಕ್ಸೈಡ್ ಇದೊಂದು ಬಣ್ಣವಿಲ್ಲದ, ವಾಸನೆ ಇಲ್ಲದ ಒಂದು ವಿಷಾನಿಲ. ಇದು ವಾಹನದ ಇಂಧನಗಳು ಅರೆಬರೆ ಸುಡುವುದರ ಮುಖಾಂತರ ಉಂಟಾಗುತ್ತೆ. ಈ ಕಾರ್ಬನ್ ಮಾನಾಕ್ಸೈಡ್ ರಕ್ತದಲ್ಲಿನ ಹಿಮೋಗ್ಲೋಬಿನನ್ನು ಸೇರಿ ಅದು ಆಮ್ಲಜನಕವನ್ನು ದೇಹದ ಎಲ್ಲ ಜೀವಕೋಶಗಳಿಗೆ ಹೊತ್ತೊಯ್ಯುವುದನ್ನು ಪ್ರತಿಬಂಧಿಸುತ್ತೆ, ತಡೆ ಉಂಟು ಮಾಡುತ್ತೆ. ಇದರಿಂದಾಗಿ ತಲೆನೋವು, ತಲೆ ತಿರುಗುವುದು, ಹಾಗೆ ಈ ಒಂದು ವಾತಾವರಣದಲ್ಲಿ ಬಹುಕಾಲ ನಾವು ಇದ್ದುದೇ ಆದರೆ ಸಾವು ಕೂಡ ಸಂಭವಿಸುತ್ತೆ. ಇದರಿಂದಾಗಿ ಕಣ್ಣು ಉರಿ ಬರುವುದರ ಜೊತೆಗೆ ಕಣ್ಣು ದೃಷ್ಟಿ ಮಾಂದ್ಯವಾಗುವಂಥದ್ದು, ಕ್ಯಾಟರಾಕ್ಟ್ ಬರುವಂತಹ ಸಾಧ್ಯತೆಗಳು ಇರ್ತದೆ. ನೈಟ್ರೋಜನ್ ಆಕ್ಸೈಡ್ಗಳು ಈ ಒಂದು ಇಂಧನಗಳ ಸುಡುವಿಕೆಯ ಸಂದರ್ಭದಲ್ಲಿ ಉಂಟಾಗುತ್ತೆ. ಇದರಿಂದಾಗಿ ಮಂಜು ಮುಸುಕಿದ ವಾತಾವರಣ ಮತ್ತು ಗ್ರೌಂಡ್ ಲೆವೆಲ್ ಓಜೋನ್ ನಿರ್ಮಾಣ ಆಗುತ್ತೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಆಸ್ತಮಾ, ಉಬ್ಬಸ ಕಾಯಿಲೆ ಅಂದರೆ ರೆಸ್ಪಿರೇಟರಿ ಪ್ರಾಬ್ಲಮ್ಗಳನ್ನು ತಂದುಕೊಡುತ್ತೆ. ಮಾತ್ರ ಅಲ್ಲ, ಆಯಾಸ ಉಂಟಾಗುತ್ತೆ, ವಾಕರಿಕೆ, ವಾಂತಿಯ ಒಂದು ಲಕ್ಷಣಗಳು ಕಂಡುಬರುತ್ತೆ, ಚರ್ಮದಲ್ಲಿ ತುರಿಕೆಯ ಒಂದು ಅನುಭವ ಉಂಟಾಗುತ್ತೆ. ಹೈಡ್ರೋಕಾರ್ಬನ್ಗಳು ಇವು ಅರೆಬರೆ ಸುಡುವಂತಹ ಇಂಧನಗಳಿಂದ ಉಂಟಾಗೋದ್ರ ಜೊತೆಗೆ ಇದು ನಮ್ಮಲ್ಲಿ ಸನ್ಲೈಟ್, ಸೂರ್ಯನ ಕಿರಣದೊಂದಿಗೆ ಸೇರಿ ಸ್ಮಾಗನ್ನು ಉಂಟು ಮಾಡಿ ರಸ್ತೆ ಮಬ್ಬಾಗಿ ಕಾಣುವಂತೆ ಮಾಡುತ್ತೆ. ಇನ್ನು ವೊಲಟೈಲ್ ಆರ್ಗಾನಿಕ್ ಕಾಂಪೌಂಡ್ಸ್ ಇದು ಮಾನವನಿಗೆ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲೂ ಪರಿಸರಕ್ಕೂ ಕೂಡ ತನ್ನದೇ ಆದಂಥ ಒಂದು ಕೆಟ್ಟ ಕೊಡುಗೆಯನ್ನು ನೀಡುತ್ತೆ. ಇದರಿಂದ ತಲೆನೋವು, ಉಸಿರಾಟದ ಸಮಸ್ಯೆಗಳು ಮತ್ತು ಲಿವರ್, ಕಿಡ್ನಿ ಮತ್ತು ಕೇಂದ್ರ ನರವ್ಯೂಹ ವ್ಯವಸ್ಥೆ ಇವೆಲ್ಲವಕ್ಕೂ ತೊಂದರೆಯನ್ನು ಉಂಟು ಮಾಡುವುದರ ಜೊತೆಗೆ ಕ್ಯಾನ್ಸರ್ನು ಕೂಡ ತಂದೊಡ್ಡುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ವೊಲಟೈಲ್ ಆರ್ಗಾನಿಕ್ ಕಾಂಪೌಂಡ್ಗಳು ನೈಟ್ರೋಜನ್ ಆಕ್ಸೈಡ್ ಜೊತೆ ಸೂರ್ಯನ ಕಿರಣದೊಂದಿಗೆ ಸೇರಿ ನೆಲದ ತಳಮಟ್ಟದಲ್ಲಿ ಒಂದು ಮಬ್ಬಾದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಇದು ವಾತಾವರಣದಲ್ಲಿನ ಗಾಳಿಯ ಗುಣಮಟ್ಟವನ್ನು ಕಡಿಮೆ ಮಾಡುವುದರ ಜೊತೆಗೆ ಆ್ಯಸಿಡ್ ರೈನನ್ನು ಕೂಡ ತಂದಿಡುತ್ತೆ. ಮುಂದುವರೆದು ಈ ಒಂದು ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ SPM ಅಂತ ಹೇಳ್ತಾರೆ. ಇದು ನಮ್ಮ ವಾತಾವರಣದಲ್ಲಿ 2.5 ಮಿಲಿಗ್ರಾಮ್ ಇರುತ್ತೆ. ಇದು ಕಣ್ಣಿಗೆ ಕಾಣದ ಧೂಳಿನ ರೂಪದಲ್ಲಿ, ದ್ರವದ ಧೂಳಿನ ಕಣದ ರೂಪದಲ್ಲಿ ಇರುತ್ತೆ. ಇದು ನೇರವಾಗಿ ಶ್ವಾಸಕೋಶವನ್ನು ಹೊಕ್ಕು ನಮಗೆ ಉಸಿರಾಟದ ಸಮಸ್ಯೆಗಳನ್ನು, ಉಬ್ಬಸವನ್ನು, ಕೆಮ್ಮನ್ನು ತರುತ್ತೆ. ಇನ್ನು ಈ ವಾಹನಗಳಿಂದ ಉಂಟಾಗ್ತಕ್ಕಂಥ ವಾಯುಮಾಲಿನ್ಯಕ್ಕೆ ಇಂಧನ ಒಂದೇ ಕಾರಣ ಆಗೋದಿಲ್ಲ. ನಾವು ರಸ್ತೆಯಲ್ಲಿ ವಾಹನಗಳನ್ನು ಓಡಾಡುವಾಗ ಹೇಳ್ತಕ್ಕಂಥ ಧೂಳು ಮತ್ತು ಈ ಒಂದು ಬ್ರೇಕ್ ಹಾಕಿದಾಗ ಉಂಟಾಗ್ತಕ್ಕಂಥ ಒಂದು ಧೂಳು
ಮತ್ತು ಈ ಕಳಪೆ ಮಟ್ಟದ ಇಂಧನವನ್ನು ಮತ್ತು ತೈಲವನ್ನು ಬಳಸುವುದರ ಮುಖಾಂತರ ವಾಹನಗಳನ್ನು ಆಗಿಂದಾಗ್ಗೆ ಸರ್ವಿಸ್ ಮಾಡದೆ ಅದನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳದೇ ಇರುವ ಕಾರಣಗಳಿಂದ ಮತ್ತು ಸಿಗ್ನಲ್ನಲ್ಲಿ ಅನಾವಶ್ಯಕವಾಗಿ ವಾಹನವನ್ನು ರನ್ನಿಂಗ್ ಕಂಡೀಷನ್ನಲ್ಲಿ ಇಡಿಸೋದ್ರ ಮುಖಾಂತರ ಈ ವಾಹನದ ಉಗುಳುವಿಕೆಯಿಂದಾಗಿ ವಾಯುಮಾಲಿನ್ಯ ಉಂಟಾಗುತ್ತೆ. ಸೊ ಇದನ್ನೆಲ್ಲ ಗಮನಿಸಿದಂಥ ಯುರೋಪಿಯನ್ ರಾಷ್ಟ್ರಗಳು 2015ರಲ್ಲಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಮುಖಾಂತರ ಕೆಲವೊಂದು ನಿರ್ದೇಶನಗಳನ್ನು ಪ್ರಪಂಚದಾದ್ಯಂತ ಎಲ್ಲ ರಾಷ್ಟ್ರಗಳಿಗೆ ಮಾರ್ಗದರ್ಶನವನ್ನು ನೀಡಿದ್ವು. ಅದರ ಪೈಕಿ ಒಂದು ಸ್ಟ್ರಿಕ್ಟರ್ ಎಮಿಷನ್ ಸ್ಟ್ಯಾಂಡರ್ಡ್ಸನ್ನು ತಂದು ಯುರೋಪಿಯನ್ ಕಂಟ್ರಿಗಳು ಯೂರೋ 6 ಜಾರಿಗೆ ತಂದರೆ ಭಾರತ ಅದನ್ನು BS6 ಜಾರಿಗೆ ತಂತು. ಇದರ ಮುಖಾಂತರ ಸುಧಾರಿತವಾದಂಥ ವಾಹನಗಳು ರಸ್ತೆಗೆ ಇಳಿಲಿಕ್ಕೆ ಪ್ರಾರಂಭವಾಯಿತು. ಈ ಒಂದು ನಿರ್ದೇಶನದ ಅನ್ವಯವಾಗಿ ಅದರ ಒಂದು ವಿಷಾನಿಲವನ್ನು ಪ್ಯೂರಿಫೈ ಮಾಡಿ ಬಿಡ್ತಕ್ಕಂಥ ಕ್ಯಾಟಲಿಕ್ ಕನ್ವರ್ಟರ್ಗಳನ್ನು ಅದರಲ್ಲಿ ಸೇರಿಸಬೇಕು ಅಂತಕ್ಕಂಥ ಒಂದು ನಿರ್ದೇಶನ ಆಯಿತು. ಅಷ್ಟು ಮಾತ್ರ ಅಲ್ಲ, CNG LPG ಅಂತಹ ಕ್ಲೀನರ್ ಫ್ಯೂಯಲ್ಗಳನ್ನು ಬಳಸಬೇಕು ಅಂತಕ್ಕಂಥ ನಿರ್ದೇಶನ ಇತ್ತು. ಇದು ಮುಂದುವರಿದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನು ಹೆಚ್ಚು ಉತ್ತೇಜನ ಮಾಡಬೇಕು, ಬಸ್ಗಳಲ್ಲಿ, ಟ್ರೈನ್ಗಳಲ್ಲಿ, ಮೆಟ್ರೋಗಳಲ್ಲಿ ಜನರನ್ನು ಹೋಗಲಿಕ್ಕೆ ಉತ್ತೇಜನ ನೀಡಬೇಕು. ಈ ಪೈಕಿ ವೈಯಕ್ತಿಕ ಬಳಕೆಯ ವಾಹನಗಳು ರಸ್ತೆಗೆ ಇಳಿಯುವುದನ್ನು ಕಡಿಮೆ ಮಾಡಿದ್ರೆ ವಾಹನಗಳಿಂದ ಉಂಟಾಗ್ತಕ್ಕಂಥ ವಾಯುಮಾಲಿನ್ಯ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಪ್ಯಾರಿಸ್ ಒಪ್ಪಂದದ ಮುಖ್ಯ ಉದ್ದೇಶ ಆಗಿತ್ತು. ಅಷ್ಟು ಮಾತ್ರ ಅಲ್ಲ, ಇತ್ತೀಚೆಗೆ ನಗರ ಪ್ರದೇಶಗಳಲ್ಲಿ ನಿರ್ಮಾಣವಾಗ್ತಕ್ಕಂಥ ಎಲ್ಲ ರಸ್ತೆಗಳಲ್ಲಿ ಪೆಡೆಸ್ಟ್ರೈನ್ ಫ್ರೆಂಡ್ಲಿ ರೋಡ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಮತ್ತು ಬೈಸಿಕಲ್ ಪಾತ್ಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿರ್ದೇಶನ ಇದೆ. ಇದರ ಮುಖಾಂತರ ಸಮೀಪದ ಸ್ಥಳಗಳಿಗೆ ಹೋಗಿ ಬರಲಿಕ್ಕೆ ರಸ್ತೆಗಳು ಪಾದಚಾರಿಗಳಿಗೆ ಅನುಕೂಲಕರವಾಗಿರಬೇಕು ಹಾಗೂ ಸೈಕಲ್ನಲ್ಲಿ ಹೋಗ್ತಕ್ಕಂಥವ್ರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದು ಈ ನಿರ್ದೇಶನದ ಮೂಲ ತತ್ವ. ಇನ್ನು ಟ್ರಾಫಿಕ್ ಮ್ಯಾನೇಜ್ಮೆಂಟನ್ನು ಮಾಡುವುದರ ಮುಖಾಂತರ ಪ್ಯಾರಲಲ್ ರೋಡ್ಗಳನ್ನು ಗುರುತಿಸುವುದರ ಮುಖಾಂತರ ಒನ್ ವೇ ರಸ್ತೆಗಳು ಮತ್ತು ಫ್ರೀ ಫ್ಲೋ ಟ್ರಾಫಿಕ್ ವಿತೌಟ್ ಸಿಗ್ನಲ್ಗಳನ್ನು ಮಾಡುವುದರ ಮುಖಾಂತರ ಅವುಗಳಿಗೆ ಸಬ್ವೇಯನ್ನು ಮತ್ತು ಸ್ಕೈ ವಾಕ್ಗಳನ್ನು ಪ್ರೊವೈಡ್ ಮಾಡುವುದರ ಮುಖಾಂತರ ಈ ಒಂದು ಫ್ರೀ ಫ್ಲೋ ಟ್ರಾಫಿಕ್ಕನ್ನು ಮಾಡಬೇಕು ಅಂತಕ್ಕಂಥದ್ದು ನಿರ್ದೇಶನ ಇದೆ. ಅದರಂತೆ ಮುಂದುವರಿದ ಎಲ್ಲ ನಗರ ಪ್ರದೇಶಗಳಲ್ಲಿ ನಾವು ಇದನ್ನು ಕಾಣ್ಬೋದು. ಅದಕ್ಕೆ ತಕ್ಕಂತೆ ವಿಶ್ವ ಪ್ಯಾರಿಸ್ ಒಪ್ಪಂದದಲ್ಲಿ ಬಂದಂಥ ಒಂದು ಬಹುಮುಖ್ಯವಾದಂತಹ ನಿರ್ದೇಶನ ಏನಪ್ಪ ಅಂತಂದರೆ ರಿಟೈರ್ಮೆಂಟ್ ಪಾಲಿಸಿ ಫಾರ್ ವೆಹಿಕಲ್ಸ್, ಒಂದು ಸ್ಕ್ರ್ಯಾಪಿಂಗ್ ಪಾಲಿಸಿಯನ್ನು ಭಾರತ ಕೂಡ ಇತ್ತೀಚೆಗೆ 2021ರಲ್ಲಿ ಅದನ್ನು ಜಾರಿಗೆ ತಂದಿದೆ. ಇನ್ನು ಬ್ಯಾಟರಿ ಆಪರೇಟೆಡ್ ವೆಹಿಕಲ್ಗಳು 2016ರಿಂದ ಮುಂದಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಿಡುಗಡೆಯಾಗಲಿಕ್ಕೆ ಪ್ರಾರಂಭವಾದದ್ದು. ಇದಕ್ಕೆ ಬಹುಮುಖ್ಯ ಕಾರಣ ದ ಯುರೋಪಿಯನ್ ಗ್ರೀನ್ ಡೀಲ್ ಮತ್ತು ದ ಗೋಲ್ ಆಫ್ ಅಚೀವಿಂಗ್ ಕ್ಲೈಮೇಟ್ ನ್ಯೂಟ್ರಲಿಟಿ ಪಾಲಿಸಿ. ಇದು ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ ಬಂತು. ಇದರ ಜೊತೆಗೆ ನಮ್ಮ ಭಾರತ ರಿಯಲ್ ಡ್ರೈವಿಂಗ್ ಎಮಿಷನ್ ರೆಗ್ಯುಲೇಷನ್ಸ್ 2023 ಮತ್ತು ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ ರೂಲ್ಸ್ 2023 ಮುಖಾಂತರ ಬ್ಯಾಟರಿ ಆಪರೇಟೆಡ್ ವೆಹಿಕಲ್ಗಳನ್ನು ಉತ್ತೇಜಿಸುವ ಒಂದೇ ಕಾರಣದಿಂದಾಗಿ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ನ್ಯೂ ಡೆಲ್ಲಿ ಇವರು 40,000 ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡಿ 2.5 ಲಕ್ಷಕ್ಕೂ ಹೆಚ್ಚು ಬ್ಯಾಟರಿ ಆಪರೇಟೆಡ್ ವೆಹಿಕಲ್ಗಳು ರಸ್ತೆಗೆ ಇಳುವಂತೆ ಮಾಡಿ ಅದಕ್ಕೆ ಸಬ್ಸಿಡಿಯನ್ನು ನೀಡಿದ್ದಾರೆ. ಮಾತ್ರ ಅಲ್ಲ, ದೇಶದಾದ್ಯಂತ 5,403 ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಈ ಕ್ರಮ ಮುಂದುವರಿತಾ ಇದೆ. ಅಷ್ಟು ಮಾತ್ರ ಅಲ್ಲ, ಈ ಎಲ್ಲ ಕ್ರಮಗಳನ್ನು ಮನಗಂಡಂಥ ಕರ್ನಾಟಕ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಡೀ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಮೂಹ ಸಾರಿಗೆಗಳಲ್ಲಿ ಬ್ಯಾಟರಿ ಆಪರೇಟೆಡ್ ವೆಹಿಕಲ್ಗಳನ್ನು ಬಳಸ್ತಕ್ಕಂಥ ಹೆಗ್ಗಳಿಕೆಯನ್ನು ಹೊಂದಿದೆ. ಇದು ಕರ್ನಾಟಕ ಕ್ಲೀನ್ ಮೊಬಿಲಿಟಿ ಪಾಲಿಸಿ 25 to 30 ಅಂತಕ್ಕಂಥ ಒಂದು ನಿಯಮವನ್ನು ರೂಪಿಸಿಕೊಂಡು ರೋಬೋಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಂಡಿದೆ. ಪ್ರಧಾನಮಂತ್ರಿಗಳ ಮಹತ್ವಾಕಾಂಕ್ಷೆಯ ಯೋಜನೆಯಾದಂತಹ PM E-ಬಸ್ ಸೇವಾ ಯೋಜನೆಯಡಿಯಲ್ಲಿ ಇದುವರೆಗೆ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ 750 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಕರ್ನಾಟಕ ಸರ್ಕಾರ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಫೇಸ್ 2 ಈ ಯೋಜನೆಯಡಿ 2025ರಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ 4,000 ಬ್ಯಾಟರಿ ಆಪರೇಟೆಡ್ ವೆಹಿಕಲ್ಗಳನ್ನು ರಸ್ತೆಗೆ ಇಳಿಸುವ ನಿರ್ಧಾರ ಕೈಗೊಂಡು ಅನುಷ್ಠಾನ ಮಾಡಿದೆ. ಅಷ್ಟು ಮಾತ್ರ ಅಲ್ಲ,
KSRTC 300 ಎಲೆಕ್ಟ್ರಿಕ್ ಬಸ್ಗಳನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಲೀಸ್ ಒಪ್ಪಂದದ ಆಧಾರದ ಮೇಲೆ ತೆಗೆದುಕೊಂಡು ಸಾರ್ವಜನಿಕರಿಗೆ ಒಂದು ಉತ್ತಮ ಗುಣಮಟ್ಟದ ಸೇವೆಯನ್ನು ಕೊಡ್ತಾ ಇದೆ. ಇದು ಜಾಗತಿಕ ಮಟ್ಟದಲ್ಲಿ ಹಾಗೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೈಗೊಂಡಂಥ ಕ್ರಮ. ಇದನ್ನು ನೋಡೋಣ ಮತ್ತೊಮ್ಮೆ ಅಂತ ಹೇಳೋದಾದರೆ, ನಮ್ಮ 146 ಕೋಟಿ ಜನಸಂಖ್ಯೆಯನ್ನು ಹೊಂದಿದಂಥ ಭಾರತದಲ್ಲಿ 38.98 ಕೋಟಿ ವಾಹನಗಳು ರಸ್ತೆಯಲ್ಲಿವೆ. ಕರ್ನಾಟಕ 7 ಕೋಟಿ ಜನಸಂಖ್ಯೆಗೆ ಪ್ರತಿಯಾಗಿ 3.16 ಕೋಟಿ ವಾಹನಗಳನ್ನು ಹೊಂದಿದೆ. ಇತ್ತೀಚಿನ ಒಂದು ವ್ಯವಸ್ಥೆಯ ಪರಿಣಾಮವಾಗಿ ದೇಶದಾದ್ಯಂತ 2016ರಿಂದ ಮುಂದಕ್ಕೆ 56.75 ಲಕ್ಷ ಎಲೆಕ್ಟ್ರಿಕ್ ವಾಹನಗಳು ರಸ್ತೆಗಿಳಿದಿದ್ದರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೇರೆಲ್ಲ ರಾಜ್ಯಗಳನ್ನು ಹೋಲಿಸಿದಾಗ 3.97 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ಗಳು ನೋಂದಣಿಯಾಗಿ ರಸ್ತೆಗಿಳಿದಿವೆ. ವಿಶೇಷ ಏನಪ್ಪ ಅಂತಂದರೆ, ಈ 3.97 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ಗಳ ಪೈಕಿ 3.4 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ಗಳು ಬೆಂಗಳೂರಿನಲ್ಲೇ ರಿಜಿಸ್ಟರ್ ಆಗಿ ಬಳಕೆ ಆಗ್ತಾ ಇರತಕ್ಕಂಥದ್ದು ಅತ್ಯಂತ ವಿಶೇಷ ವಿಚಾರ. ಇನ್ನು ಈ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ವಿಶ್ವಮಟ್ಟದಲ್ಲಿ ಎಲ್ಲ ಕ್ರಮಗಳಾದ ಮೇಲೆ ವೈಯಕ್ತಿಕವಾಗಿ ನಾವು ಕೂಡ ಏನಾದರೂ ಕೊಡುಗೆಯನ್ನು ಕೊಡಬೇಕಲ್ವ. ವಾಹನ ಬಳಕೆದಾರರಾದ ನಾವು ನಮ್ಮ ವಾಹನಗಳನ್ನು ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಟೈಮ್ ಟು ಟೈಮ್ ಅವುಗಳನ್ನು ಸರ್ವಿಸ್ ಮಾಡಿಸ್ಬೇಕು. ಸಿಗ್ನಲ್ಗಳು ಇರ್ತಕ್ಕಂಥ ಜಾಗಗಳಲ್ಲಿ, ಜಂಕ್ಷನ್ ಇರ್ತಕ್ಕಂಥ ಜಾಗಗಳಲ್ಲಿ ಇಂಜಿನ್ನ ನಾವು ಬಂದ್ ಮಾಡಬೇಕು. ನಾವು ವಾಹನಗಳನ್ನು ಚಲಾಯಿಸುವಾಗ ಕಡ್ಡಾಯವಾಗಿ ಮಾಸ್ಕನ್ನು ಹಾಕ್ಕೊಳ್ಬೇಕು. 6 ತಿಂಗಳಿಗೊಮ್ಮೆ ವಾಹನವನ್ನು ಪರೀಕ್ಷೆ ಮಾಡಿಸಿ ವಾಯುಮಾಲಿನ್ಯ ನಿಯಂತ್ರಣದಲ್ಲಿ ಇದೆ ಅಂತಕ್ಕಂಥ ಒಂದು ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟನ್ನು ನೀವು ಕಡ್ಡಾಯವಾಗಿ ಇಟ್ಕೊಳ್ಬೇಕು. ಮತ್ತು ಈ ಒಂದು ವಾಹನಕ್ಕೆ ಯಾವುದೇ ರೀತಿ ಕಳಪೆ ಆಯಿಲನ್ನು ನಾವು ಡೀಸಲನ್ನು, ಪೆಟ್ರೋಲನ್ನು ಹಾಕಿಸ್ಬಾರ್ದು. ಮತ್ತು ಒಂದು ಪಕ್ಷ ವಾಹನದಲ್ಲಿ ಅತಿಯಾದ ದಟ್ಟವಾದ ಹೊಗೆ ಬರ್ತಾ ಇದ್ದರೆ ಸಮೀಪದ ಅಧಿಕೃತ ರಿಪೇರಿ ಮಾಡುವವರ ಬಳಿ ಅದನ್ನು ತೆಗೆದುಕೊಂಡು ಹೋಗಿ ರಿಪೇರಿಯನ್ನು ಮಾಡಿಸಿ ಹೊಗೆ ಉಗುಳುವುದನ್ನು ತಪ್ಪಿಸಬೇಕು. ಮತ್ತು ಯಾವುದೇ ಕಾರಣಕ್ಕೂ ಸೈಲೆನ್ಸರ್ಗಳನ್ನು ಟ್ಯಾಂಪರ್ ಮಾಡಬಾರ್ದು. ಅತಿಯಾದ ಶಬ್ದವನ್ನು ಹೊರಸೂಸುವಂತೆ ನಾವು ಮಾಡಬಾರ್ದು. ಉತ್ತಮ ಗುಣಮಟ್ಟದ ಇಂಧನಗಳನ್ನೇ ನಾವು ಬಳಸಬೇಕು. ಏರ್ ಫಿಲ್ಟರ್ಗಳನ್ನು, ಸ್ಪಾರ್ಕ್ ಪ್ಲಗ್ಗಳನ್ನು ಆಗಾಗ್ಗೆ ಕ್ಲೀನ್ ಮಾಡಿಸ್ತಾ ಇರಬೇಕು. ಇವೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಮಾಡಲೇಬೇಕಾದಂಥ ಕೆಲಸ, ನಮ್ಮ ಊರಿನಲ್ಲಿ ನಮ್ಮ ಮನೆಯಲ್ಲೇ ಇದ್ದಾಗ ಒಂದು ಕೊತ್ತಂಬರಿ ಸೊಪ್ಪು ತರಲಿಕ್ಕೆ, ಸಾಮಾನ್ಯ ತರಕಾರಿ ದಿನಸಿ ಸಾಮಾನುಗಳು, ಔಷಧಿಗಳನ್ನು ತರಲಿಕ್ಕೆ ಅಂಗಡಿಗೆ ಹೋಗಲಿಕ್ಕೆ ಸಾಧ್ಯವಾದರೆ ನಡೆದುಕೊಂಡು ಹೋಗಬೇಕು, ಇಲ್ಲವೇ ಸೈಕಲನ್ನು ಬಳಸಬೇಕು. ಒಂದು ಪಕ್ಷ ನಾವು ಬೇರೆ ಊರುಗಳಿಗೆ ಹೋಗಿ ಬರಬೇಕಾದ್ರೆ ಸಮೂಹ ಸಾರಿಗೆಗಳಾದಂಥ KSRTC ಬಸ್ಸು, ಸಿಟಿ ಬಸ್ಸು, BMTC ಬಸ್ಸು, ಮೆಟ್ರೋ, ಟ್ರೈನ್ ಇಂಥವುಗಳನ್ನು ಬಳಸುವುದರ ಮುಖಾಂತರ ನಾವು ಸಮಾಜಕ್ಕೆ, ಈ ಪ್ರಕೃತಿಗೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡ್ಬೋದು. ವೈಯಕ್ತಿಕ ಬಳಕೆಯ ವಾಹನವನ್ನು ಆದಷ್ಟು ಕಡಿಮೆ ಮಾಡಬೇಕು. ಅನಿವಾರ್ಯ ಇದ್ದಾಗ ಮಾತ್ರ ಬಳಸಬೇಕು. ಉದಾಹರಣೆಗೆ, ಒಂದು ಬಸ್ಸು ಮೈಸೂರಿನಿಂದ ಬೆಂಗಳೂರಿಗೆ 150 ಕಿಲೋಮೀಟರ್ ದೂರಕ್ಕೆ 50 ಜನರನ್ನು ಏಕಕಾಲದಲ್ಲಿ ಕರ್ಕೊಂಡು ಹೋಗುತ್ತೆ. ಅದೇ 50 ಜನ ಮೈಸೂರಿನಿಂದ ಬೆಂಗಳೂರಿಗೆ ಹೋಗಬೇಕು ಅಂತಂದರೆ 10ರಿಂದ 12 ಕಾರ್ಗಳಲ್ಲಿ ಹೋಗಬೇಕು. ಒಂದು ಕಾರ್ಗೆ ಮಿನಿಮಮ್ 2,000 ರೂಪಾಯಿನ ಡೀಸೆಲ್ ಅಥವಾ ಪೆಟ್ರೋಲ್ ಖರ್ಚಾಗುತ್ತೆ ಅಂತ ಭಾವಿಸೋದಾದರೆ 30ರಿಂದ 35,000 ರೂಪಾಯಿ ಖರ್ಚಾಗುತ್ತೆ. ಇಲ್ಲಿ ನಮ್ಮ ಸಮಯವೂ ವ್ಯರ್ಥವಾಗುತ್ತೆ, ನಮ್ಮ ಹಣವೂ ವ್ಯರ್ಥವಾಗುತ್ತೆ, ನಮಗೆ ಯಾವುದೇ ರೀತಿ ಸುರಕ್ಷತೆ ಇರೋದಿಲ್ಲ. ನಮ್ಮ ವೈಯಕ್ತಿಕ ವಾಹನಗಳಲ್ಲಿ ಹೋದಾಗ ನಮಗೆ ಸುರಕ್ಷತೆಯ ಖಾತ್ರಿ ಇರೋದಿಲ್ಲ. ಆದರೆ ಸಮೂಹ ಸಾರಿಗೆಯಲ್ಲಿ ಹೋದಾಗ ನಮಗೆ ಅಪಘಾತದಿಂದ ಸಂರಕ್ಷಣೆ ದೊರಕುತ್ತೆ ಮತ್ತು ವಿಮಾ ಪರಿಹಾರ ಸೌಲಭ್ಯ ಕೂಡ ಸಿಗುತ್ತೆ. ಈ ಮುಖಾಂತರ ನಾವು ವಾಹನಗಳಿಂದ ಉಂಟಾಗ್ತಕ್ಕಂಥ ವಾಯುಮಾಲಿನ್ಯವನ್ನು ತಗ್ಗಿಸ್ಬೋದು. ಮಾತ್ರ ಅಲ್ಲ, ನಾವು ಕೆಲಸಕ್ಕಾಗಿ ಹೋಗಿ ಬರ್ತಕ್ಕಂಥ ನೌಕರರಾಗಿದ್ದರೆ ಕಾರ್ಪೂಲ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ಅಂದರೆ ಒಂದೇ ಜಾಗದಿಂದ ಒಂದು ಕಚೇರಿಗೆ ಅತಿ ಹೆಚ್ಚು ಜನ ಹೋಗಿ ಬರ್ತಾ ಇದ್ದರೆ ಎಲ್ಲರೂ ಸೇರಿ ಒಂದು ಕಾರ್ನಲ್ಲಿ ಹೋಗುವುದರ ಮುಖಾಂತರ ವೈಯಕ್ತಿಕ ವಾಹನಗಳ ಬಳಕೆಯನ್ನು ಕಡಿಮೆ ಮಾಡ್ಬೋದು. ಇಂಧನವನ್ನು ಕೂಡ ನಾವು ಉಳಿಸ್ಬೋದು. ಸಮೀಪದ ಸ್ಥಳಗಳಿಗೆ ಹೋಗಿ ಬರೋದಕ್ಕೆ ನಡ್ಕೊಂಡು ಹೋಗಿ, ಇಲ್ಲ ಬೈಸಿಕಲನ್ನು ಬಳಸಿ. ಮತ್ತು ಆದಷ್ಟು ವಾಹನಗಳನ್ನು ಅನಾವಶ್ಯಕವಾಗಿ ಬಳಸೋದು ನಿಲ್ಲಿಸಿ. ನಿಮ್ಮ ವಾಹನಗಳು ಏನಿದ್ದಾವೋ ಅವುಗಳನ್ನು ಬಳಸಿ ನಂತರ ಬದಲಾವಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನೀವು ಆದಷ್ಟು ಎಲೆಕ್ಟ್ರಿಕ್ ವಾಹನಗಳನ್ನೇ ಖರೀದಿಸುವ ಒಂದು ಪ್ರಯತ್ನವನ್ನು ಮಾಡಿ. ಈ ರೀತಿ ಮಾಡುವುದರ ಜೊತೆಗೆ ಪ್ರತಿಯೊಂದು ವಾಹನ ಖರೀದಿಸಿದಾಗ ನೀವು ಒಂದು ಗಿಡವನ್ನು ನೆಡುವ ಅಭ್ಯಾಸ ಇಟ್ಕೊಳ್ಳಿ. ನೀವು ಹೊಲ, ಗದ್ದೆ ಮತ್ತೊಂದು ಏನು ಇಲ್ಲದೇ ಇದ್ದ ಪರವಾಗಿಲ್ಲ, ನೀವು ವಾಸಿಸ್ತಕ್ಕಂಥ ಮನೆಯ ಬಳಿಯಲ್ಲಿಯೇ
ಸಿಗ್ತಕ್ಕಂಥ ಸ್ವಲ್ಪ ಜಾಗದಲ್ಲಿಯೇ ಗಿಡವನ್ನು ಬೆಳೆಸ್ತಕ್ಕಂಥ ಒಂದು ಅಭ್ಯಾಸವನ್ನು ಮಾಡಿಕೊಂಡು ಈ ಪ್ರಕೃತಿಯನ್ನು ಉಳಿಸಿ. ಇಲ್ಲಿ ನೋಡಿ, ಈ ಒಂದು ವಾಹನ ಬಳಕೆದಾರರಾದ ನಾವು ಆರ್ ಸಿ ಪುಸ್ತಕ, ಆರ್ ಸಿ ಕಾರ್ಡ್, ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಮತ್ತು ಡ್ರೈವಿಂಗ್ ಲೈಸೆನ್ಸನ್ನು ಹೇಗೆ ಕಡ್ಡಾಯವಾಗಿ ಇಟ್ಕೊಳ್ಬೇಕು, ಅದೇ ರೀತಿ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್ ಅಂದರೆ ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟನ್ನು ಕೂಡ ಕಡ್ಡಾಯವಾಗಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲದೇ ಇದ್ದರೆ 2 ವೀಲರ್ ಮತ್ತು 3 ವೀಲರ್ಗಳಿಗೆ ₹1,500 ದಂಡ ಮತ್ತು ಕಾರುಗಳು ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಾಹನಗಳಿಗೆ ₹3,000 ದಂಡ ವಿಧಿಸಲಿಕ್ಕೆ ಪೊಲೀಸರಿಗೆ ಅವಕಾಶವಿದೆ. ಆದ್ದರಿಂದ ಆಕಸ್ಮಿಕವಾಗಿ ಇಂಥ ಒಂದು ಸರ್ಟಿಫಿಕೇಟನ್ನು ಇಟ್ಕೊಳ್ಳದೆ ಸಿಕ್ಕಾಕೊಂಡಾಗ ಇಷ್ಟು ಪ್ರಮಾಣದ ದಂಡವನ್ನು ತಾವು ಕಟ್ಟೋದು ಬೇಡ. ಇನ್ನು ನಮ್ಮ ಒಂದು ಪರಿಸರವನ್ನು ಶುದ್ಧವಾಗಿ ಇಟ್ಟುಕೊಳ್ಳೋಣ, ಎಲೆಕ್ಟ್ರಿಕ್ ವಾಹನಗಳನ್ನು ನಾವು ಬಳಸೋಣ. ವಿಶ್ವಮಟ್ಟದಲ್ಲಿ ಹಾಗೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದಕ್ಕಾಗಿ ಮಾಡಿರ್ತಕ್ಕಂಥ ಪ್ರಯತ್ನದ ಭಾಗವಾಗಿ ನಾವು ಅವುಗಳನ್ನು ಬಳಸೋಣ. ಜವಾಬ್ದಾರಿಯುತ ನಾಗರಿಕರಾಗಿ ನಾವೆಲ್ಲ ಬದುಕಿ ಈ ಪ್ರಕೃತಿಯನ್ನು ಉಳಿಸೋಣ. ಥ್ಯಾಂಕ್ ಯು.